ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹ್ಯಾನ್ವೆಲ್ ಝೂಗೆ ಬಂದಿದ್ದೀನಿ. ನೋಡ್ರಿ, ಇದು ಝೂ ಎಂಟ್ರೆನ್ಸು. ಒಳಗೆ ಬರ್ತಿದ್ದಂಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಾನು ನೋಡಿದ್ದೆ ಮೊದಲಿಗೆ ಲವ್ ಬರ್ಡ್ಸ್ನ. ಎಷ್ಟು ಚೆಂದ ಇರೋ ಹಕ್ಕಿಗಳು ನೋಡಿದ್ರೆ ಮನಸ್ಸಿಗೆ ತುಂಬ ಖುಷಿ ಅಲ್ವಾ. ಮತ್ತು ನೋಡಿ, ಇಲ್ಲಿ ನಾಲೆಜ್ ಇಸ್ ಪವರ್ ಅಂತ ಹಾಕಿದ್ದಾರೆ. ನಿಜ ಅಲ್ವಾ? ಜೀವನದಲ್ಲಿ ತಿಳುವಳಿಕೆ ತುಂಬ ಮುಖ್ಯ. ನೆಕ್ಸ್ಟು ಈ ಗೂಸ್ ನೋಡಿ, ಇದರ ನಡಿಗೆನೇ ಒಂಥರ ಸ್ಟೈಲಿಶು. ಅದಾದ್ಮೇಲೆ ನನ್ನ ಫೇವ್ರೆಟ್ ಮುದ್ದಾದ ಒಂದು ರ್ಯಾಬಿಟ್ಗಳು ನೋಡಿ. ಈ ಝೂನಲ್ಲಿ ನೋಡಿ, ಪ್ರಾಣಿಗಳೇನಾದರೂ ಸತ್ತರೆ ಇಲ್ಲಿ ಮಣ್ಣು ಮಾಡೋಕ್ಕೆ ಜಾಗ ಕೂಡ ಮಾಡಿದ್ದಾರೆ. ಇಲ್ಲಿ ಸುತ್ತಮುತ್ತಲಿರೋ ಪರಿಸರ ತುಂಬ ಚೆನ್ನಾಗಿದೆ ಅಲ್ವಾ. ಎಲ್ಲ ಕಂಫರ್ಟೇಬಲ್ ಆಗಿರುತ್ತೆ ಪ್ರಾಣಿಗಳೆಲ್ಲ. ನೆಕ್ಸ್ಟ್ ನೋಡಿ, ಫ್ಲೆಮಿಂಗೋಸ್, ಡಕ್ಸ್. ಮೂವಿಯಲ್ಲಿ ಮಾತ್ರ ನೋಡಿದ್ದೆ ಅಷ್ಟೇ ಇವುಗಳೆಲ್ಲ. ಬಟ್ ಇಲ್ಲಿ ನೋಡಿ, ಎಲ್ಲ ರಿಯಲಾಗಿ ಮುಂದೆ ನೋಡ್ತೀನಿ. ಎಷ್ಟು ಚಂದ ಅಲ್ವಾ. ಮತ್ತೆ ನೋಡಿದರೆ ನಮ್ಮ ಕತ್ತೆ ಇದೆ ಇಲ್ಲಿ. ಆ ಕಾಲದಲ್ಲಿ ಬರೀ ಲೋಡ್ ಹೊತ್ಕೊಂಡು ಇರ್ತಿತ್ತು, ಬಟ್ ಇಲ್ಲಿ ಆರಾಮಾಗಿದೆ ನೋಡಿ. ನೆಕ್ಸ್ಟು ಇದು ಆಲ್ಫಾಕಾ ಅಂತ. ತುಂಬ ಸ್ಟೈಲಿಶ್ ಆಗಿದೆ ಅಲ್ಲ ನೋಡೋಕ್ಕೆ. ನಮ್ಮ ಕುರಿಗಳ ಥರ. ಇಲ್ಲಿ ನೋಡಿ, ಚಿಕನ್ಸ್. ಮತ್ತೆ ಇಲ್ಲಿ ರೆಡ್ ಬುಲಿ ಟ್ಯಾಮ್ರಿನ್ ಇದೆ. ಅದನ್ನ ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ, ಆದ್ರೂ ತುಂಬ ಕ್ಯೂರಿಯಸ್ ಪ್ರಾಣಿ ಇದು. ಇಲ್ಲಿ ನೋಡಿ, ಲೆಮುರ್ ಅಂತ. ಇದು ಮಂಗ ಥರನೇ ಎಲ್ಲ ಹಾರತ್ತೆ ಹೋಗುತ್ತೆ. ಇಲ್ಲಿಂದ ನಾನು ನೋಡಿದೆ ಪಿಕಾಕ್, ನಮ್ಮ ನ್ಯಾಷನಲ್ ಬರ್ಡ್ ಪಿಕಾಕ್. ನವಿಲ್ನ ನೋಡಿದೆ. ರೆಕ್ಕೆ ಬಿಚ್ಕೊಂಡು ನೋಡಿ, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಟೊಟೋಯ್ಸ್ ಇದೆಲ್ಲ ನೋಡಿ ಹೆಂಗಿದಾವೆ ಎಲ್ಲ ಒಳಗಡೆ. ಮತ್ತು ಹೊರಗೆ ಫೀಡ್ ಮಾಡೋಕ್ಕೆ ಬಂದರು ವಾಲಂಟೀರ್ಸ್ ಎಲ್ಲ ಮಿಕ್ಸ್ಡ್ ಸ್ಯಾಲಡ್ ಹಾಕ್ತಿದ್ದಾರೆ ನೋಡಿ. ಎಲ್ಲ ಒಂದೊಂದು ಎಷ್ಟು ಡಿಸಿಪ್ಲೀನಾಗಿ ತಿಂತಾ ಇದ್ದಾವೆ ನೋಡಿ, ಎಲ್ಲ ಬಂದು ಶೇರ್ ಮಾಡಿಕೊಂಡು. ಅಷ್ಟೇ, ಇದೆಲ್ಲ ಚಿಕ್ಕ ಝೂ ನಮ್ಮ ಮನೆ ಹತ್ರನೇ ಇರೋದು. ಇದು ಮಕ್ಕಳಿಗೆ ಎಲ್ಲ ಔಟಿಂಗ್ ಆಗತ್ತೆ ಅಂತ ಈ ಥರ ಎಲ್ಲ ಮಾಡಿರ್ತಾರೆ. ಮತ್ತು ನಾಲೆಜ್ ಪರ್ಪಸ್ಸಿಗೋಸ್ಕರ ಯಾವ್ಯಾವ ಪ್ರಾಣಿ ಯಾವ್ಯಾವ ಥರ ಇರುತ್ತೆ ಅಂತ ಮಕ್ಕಳಿಗೆ ತೋರ್ಸೋಕ್ಕೆ. ಯಾಕಂತಂದರೆ ಇಲ್ಲೆಲ್ಲ ಇವಾಗ ಚಿಕನ್ಸ್ ಆಗಲಿ ಇದೆಲ್ಲ ನಾವಾದರೆ ನಾವು ನೋಡಿರ್ತೀವಿ ನಮ್ಮ ಕಡೆ ಎಲ್ಲ, ಬಟ್ ಇಲ್ಲೆಲ್ಲ ನೋಡಿರಲ್ಲ ಅಲ್ವಾ ಅವರೆಲ್ಲ. ಅದಕ್ಕೆ ಈ ಥರ ಒಂದು ಚಿಕ್ಕ ಚಿಕ್ಕ ಝೂಗಳನ್ನ ಇಟ್ಟಿರ್ತಾರೆ ಅಷ್ಟೇ. ಮತ್ತೆ ಎಕ್ಸ್ಪ್ಲೋರ್ ಆಗಿದ್ದೆ ಪ್ಲೇ ಸ್ಪೇಸ್ ಅಥವಾ ರೆಕ್ರಿಯೇಷನ್ ಸ್ಪೇಸ್ ನೋಡಿ. ಎಲ್ಲ ಆಟ. ಕೊನೆಗೆ ನಾನು ಇಲ್ಲಿ ಮಿಲೇನಿಯಂ ಮೇಜ್ ಇದೆ. ಇದನ್ನ ನೋಡಿದರೆ ಇಂಗ್ಲೀಷ್ ಮೂವೀಸ್ ನೆನಪಾಗುತ್ತೆ. ಒಳಗೋದ್ರೆ ಹೈಡ್ ಆ್ಯಂಡ್ ಸೀಕ್ ಆಡೋಂಗೆ ಲಾಸ್ ಕೂಡ ಆಗೋಗ್ತೀವಿ. ಚಿಕ್ಕ ಝೂ ಆದರೂ
ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ನಿರಂತರ ವಾಲಂಟೀರ್ಸ್ ಎಲ್ಲ ಕ್ಲೀನಾಗೆ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ಇಲ್ಲಿ ಕೆಲಸ ಮಾಡಿ ಔಟ್ಪುಟ್ ಗೊತ್ತಾಗ್ತಾ ಇದೆ ಅಲ್ಲ, ಎಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಈ ಒಂದು ಚಿಕ್ಕ ಝೂ ಅಂತ. ಸೊ ಅಷ್ಟೇ ಈ ಒಂದು ಚಿಕ್ಕ ಝೂ ಟೂರು.